ನೋಡಿ, ನೀವು ಯಾವುದೋ ಒಂದು ಜಿಮೇಲ್ ಅಕೌಂಟ್ ನಿಮ್ಮ ಹತ್ರ ಇಟ್ಕೊಂಡಿರ್ತೀರಾ, ಅದು ನಿಮಗೆ ಬೇಕಾಗಿರಲ್ಲ, ಬಟ್ ಆದರೂ ಕೂಡ ಇಟ್ಕೊಂಡಿರ್ತೀರಾ ಡಿಲೀಟ್ ಮಾಡೋಕ್ಕಾಗ್ದೇನೆ. ಸೊ ಇವತ್ತು ನಾನು ನಿಮಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವೇನಾದ್ರು ಡಿಲೀಟ್ ಮಾಡಿದ್ರೆ ಅದು ಮತ್ತೆ ಸಿಗಲ್ಲ, ನೀವು ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ, ಯಾರು ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ. ಹಾಗಾದರೆ ಜಿಮೇಲ್ ಅಕೌಂಟ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡೋದು ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ಯಾವ ಜಿಮೇಲ್ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತ ಇದ್ದೀರಾ, ಫಸ್ಟು ನೀವು ಅದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಜಿಮೇಲ್ ಅಕೌಂಟ್ನ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಆ್ಯಪ್ ಇದ್ದೇ ಇರುತ್ತೆ. ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಪ್ರೊಫೈಲ್ ಇರುತ್ತೆ, ಅಲ್ಲಿ ಪ್ರೊಫೈಲ್ ಫೋಟೋ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮದು ಜಿಮೇಲ್ ಅಕೌಂಟ್ ಇಮೇಲ್ ಐ ಡಿ ಮೇಲ್ಗಡೆ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಇದೇ ಜಿಮೇಲ್ ಅಕೌಂಟ್ನ ನೀವು ಡಿಲೀಟ್ ಮಾಡಬೇಕಾ ಅಂತ. ಸೊ ಇದೇ ಡಿಲೀಟ್ ಮಾಡಬೇಕು ಅಂತಂದರೆ ಸೊ ನೆಕ್ಸ್ಟ್ ಇವಾಗ ನಾನು ಹೇಳೋ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ನೋಡಿ, ಈ ಥರ ಬಂದ ಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬ್ಲೂ ಕಲರಲ್ಲಿ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಹಾಗೆ ನಿಧಾನವಾಗಿ ನೀವು ಕೆಳಗಡೆಗೆ ಬಂತು ಅಂತಂದರೆ ಫುಲ್ಲು ಲಾಸ್ಟಿಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಎರಡಿದೆ, ಡಿಲೀಟ್ ಎ ಗೂಗಲ್ ಸರ್ವಿಸ್ ಅಂತ ಒಂದಿದೆ, ಇನ್ನೊಂದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆ. ಸೊ ನೀವು ಇಲ್ಲಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಈ ಆಪ್ಷನ್ನ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲೋಡ್ ಆಗಿಬಿಟ್ಟು ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೋಡಿ, ಇಲ್ಲಿ ನಿಮಗೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಏನೇನೆಲ್ಲ ಡಿಲೀಟ್ ಆಗುತ್ತೆ ಅನ್ನೋದು ನೋಡಿ. ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಡಿಲೀಟ್ ಆಗುತ್ತೆ, ನಿಮ್ಮ ಜಿಮೇಲ್ ಬಂದಿರೋ ಮೆಸೇಜಸ್ಗಳು ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ಮತ್ತು ಯೂಟ್ಯೂಬ್ ಚಾನಲ್ ಇತ್ತು ಅಂತಂದರೆ ಯೂಟ್ಯೂಬ್ ಚಾನಲ್ಲು ಕೂಡ ಆ ಒಂದು ಇಮೇಲ್ ಐ ಡಿಲಿತ್ತು ಅಂತಂದರೆ ಆ ಒಂದು ಯೂಟ್ಯೂಬ್ ಚಾನಲ್ಲು ಕೂಡ ಡಿಲೀಟ್ ಆಗುತ್ತೆ, ನೆನಪಿರಲಿ. ಮತ್ತು ಕ್ಯಾಲೆಂಡರ್ ಡಿಲೀಟ್ ಆಗುತ್ತೆ. ಮತ್ತು ಗೂಗಲ್ ಪ್ಲೇ ಆ್ಯಪ್ಸ್ಗಳು ನೀವು ಯಾವುದು ಇನ್ಸ್ಟಾಲ್ ಮಾಡಿದರೆ ಅದೆಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ಇದೆಲ್ಲ ಡಿಲೀಟ್ ಆಗೋದಕ್ಕೆ ನೀವು ಒಪ್ಕೊಳ್ತೀರಾ ಅಂತಂದರೆ ಸೊ ನೀವು ಇಲ್ಲಿ ಕೆಳಗಡೆ 2 ಬಾಕ್ಸ್ ಇದೆ, ಇದನ್ನು ಎರಡನ್ನೂ ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಕೊಳ್ಳಿ, ಸೊ ನನ್ನ ಒಂದು ಹೊಸ ಒಂದು ಜಿಮೇಲ್ ಅಕೌಂಟ್ ಇವಾಗ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಯುವರ್ ಗೂಗಲ್ ಅಕೌಂಟ್ ಆ್ಯಂಡ್ all its data have been deleted. If you accidentally deleted your Google account, you have a short amount of ಟೈಮ್ ಟು ಟ್ರೈ ಟು ರಿಕವರ್ ಇಟ್ ಅಂತಿದೆ. ಸೊ ಈಗ ಡಿಲೀಟ್ ಆಗಿದೆ. ಓಕೆ, ಇನ್ ಕೇಸ್ ಏನಾದರೂ ನೀವು ಮಿಸ್ ಆಗಿ ಏನಾದ್ರು ಡಿಲೀಟ್ ಮಾಡಿಬಿಟ್ರಿ ಅಂತಂದರೆ ನೀವು ಬೇಕಾದ್ರೆ ರಿಕವರ್ ಮಾಡ್ಕೋಬೋದು. ಇಲ್ಲೇ ರಿಕವರ್ ಯುವರ್ ಅಕೌಂಟ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಕವರ್ ಆಗಿಬಿಡುತ್ತೆ ನಿಮ್ಮ ಅಕೌಂಟು. ನೋಡಿದ್ರಲ್ಲ ಜಿಮೇಲ್ ಅಕೌಂಟ್ನ ಹೇಗೆ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.